ಸ್ನೇಹಿತರೆ, ನಾವಿವತ್ತು ಆಲಮಟ್ಟಿ ಅಣೆಕಟ್ಟು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಏನು ಕರಿತೀವಿ. ರಾಜ್ಯದ ಅತ್ಯಂತ ಹೆಚ್ಚು ಭೂಮಿಗೆ ನೀರನ್ನು ಉಣಿಸುವಂತಹ ಮತ್ತು ನೀರಾವರಿ ಪ್ರದೇಶವನ್ನು ಒದಗಿಸುವಂತಹ ಒಂದು ಬೃಹತ್ ಅಣೆಕಟ್ಟೆ. ಅದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆ ಅಂತಲೂ ಕೂಡ ಕರೀತಾರೆ. ನಾವು ದಕ್ಷಿಣ ಕರ್ನಾಟಕದ ಬಹುತೇಕ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಪ್ರಮುಖವಾದಂತಹ KRS ಏನಿದೆ, KRS ರೀತಿಯಲ್ಲೇ ನಮಗೆ ಮಾಡಿರುವಂತಹ ಈ ಭಾಗದ ಜನರಿಗೆ ಒಂದು ಉತ್ತಮ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಅಣೆಕಟ್ಟೆ ಅಂದರೆ ಅಣೆಕಟ್ಟೆಯ ಸುತ್ತಮುತ್ತಲು ಇರುವಂಥ ಪ್ರದೇಶವನ್ನು ಅಭಿವೃದ್ಧಿ ಮಾಡಲಾಗಿದೆ. ಅದನ್ನು ಬಿಟ್ಟರೆ ನೀರಾವರಿಗೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಈ ಅಣೆಕಟ್ಟೆಯಿಂದ ಉಪಯೋಗ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ನಮಗೆ KRS ಅಲ್ಲಿ ಹೇಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಡೆವಲಪ್ಮೆಂಟನ್ನು ಇಲ್ಲಿ ಕೂಡ ಮಾಡಲಾಗಿದೆ. ಕೃಷ್ಣ ಭಾಗ್ಯ ಜಲ ನಿಗಮ ಏನಿದೆ ಅದರ ನೇತೃತ್ವದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ತುಂಬ ಚೆನ್ನಾಗಿದೆ. ದಕ್ಷಿಣ ಕರ್ನಾಟಕದ ಪ್ರೇಕ್ಷಕರು ಕೂಡ ಈ ಕಡೆ ಬಂದು ಒಂದೆರಡು ದಿನ ಬಂದರೆ ಇದನ್ನು ಕವರ್ ಮಾಡ್ಬೋದು. ಅದರ ಜೊತೆಗೆ ಬಾದಾಮಿಯ ಹೊಳೆ ಪಟ್ಟದಕಲ್ಲು ಏನಿದೆ ಅದನ್ನು ಕೂಡ ನಿಮಗೆ ಕವರ್ ಮಾಡೋದಕ್ಕೆ ಸಾಧ್ಯ ಇದೆ. ಇದೊಂದು ತುಂಬ ಉತ್ತಮವಾಗಿರ್ತಕ್ಕಂತಹ ಒಂದು ಅವಕಾಶ ಇದೆ. ಮತ್ತು ಇಲ್ಲಿ ಎಲ್ಲ ಥರದ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ ಫ್ರೆಂಡ್ಸ್ ನೀವು ನೋಡ್ಬೋದು. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಹೇಗೆ ಅವರ ಹೆಸರು ಅಜರಾಮರವಾಗಿ ಈ ಅಣೆಕಟ್ಟೆ ಮೇಲೆ ಉಳ್ಕೊಂಡಿದೆ ಅನ್ನೋದನ್ನು ನೋಡ್ಬೋದು. ನೋಡಿ, ಇಲ್ಲಿಯೂ ಕೂಡ ಅಣೆಕಟ್ಟೆಯ ಕೆಳಭಾಗದಲ್ಲಿ ಹೇಗೆ ಒಂದು ವೃಕ್ಷ ಸಂಪತ್ತನ್ನು ಬೆಳೆಸ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಕೂಡ. ಸೊ ನೋಡ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಇದಕ್ಕೆ ಅಡಿಪಾಯವನ್ನು ಹಾಕಿರುವಂಥದ್ದು ಈ ಅಣೆಕಟ್ಟೆಗೆ. ನಂತರದಲ್ಲಿ ಇದರದ್ದು ಕೆಲಸ ಆಗಿದೆ. ಸೊ ಹೀಗಾಗಿ ಅವರ ಹೆಸರನ್ನು ಇಲ್ಲಿ ಇಡಲಾಗಿದೆ. ನೋಡಿ ಸ್ನೇಹಿತರೆ, ಆಲಮಟ್ಟಿನ ಕೂಡ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ನೀವು ಈ ಕಡೆ ನೋಡ್ಬೋದು ಹೇಗೆ ನಿಮಗೆ ಮೈಸೂರಿನ KRS ಏನು ಜಲಾಶಯದ ಬೃಂದಾವನವನ್ನು ಹೇಗೆ ನೋಡ್ಬೋದು ಅದೇ ರೀತಿ ಇಲ್ಲಿಯೂ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿರುವಂಥದ್ದು ಕೂಡ ನೋಡಿದೆ. ಸೊ ಆದರೆ ಪ್ರೇಕ್ಷಕರ ಸಂಖ್ಯೆ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಾಗತ್ತೆ, ನೋಡಬೇಕು. ಸೊ ವೀಕೆಂಡ್ಗಳಲ್ಲಿ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಇರುತ್ತೆ. ಆದರೆ ಈ ಕಡೆ ಭಾಗವನ್ನು ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಡೆವಲಪ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೆ. ನಮ್ಮ ಪ್ರದೇಶವನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಾನು ಇಷ್ಟು ದಿನ ಇಲ್ಲಿ ನಾನು ಆ್ಯಕ್ಚುಲಿ ಹೊರಗಿನವನು ಏನಲ್ಲ, ಇದೇ ಕೃಷ್ಣ ಹಿನ್ನೀರಿನಲ್ಲೇ ಅಂದರೆ ಈ ಅಣೆಕಟ್ಟೆಯನ್ನು ಕಟ್ಟುವಾಗ ಇದರ ಹಿನ್ನೀರಿನಲ್ಲಿ ನಮ್ಮೂರು ಕೂಡ ಮುಳುಗಡೆಯಾಗಿ ನಾನು ಕೂಡ ಮುಳುಗಡೆ ಸಂತ್ರಸ್ತಾನೆ. ತುಂಬ ದಿನ ಆಯಿತು ನಾನು ಬಂದಿರಲಿಲ್ಲ. ಯಾವುದೋ ಒಂದು ಮುಖ್ಯ ಕೆಲಸವನ್ನು ಮಾಡಿ ಮುಗಿಸ್ಬೇಕಾಗಿತ್ತು. ಮಾಡಿ ಮುಗಿಸೋ ಸಲುವಾಗಿ ಇಲ್ಲಿಗೆ ಬರಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಯಿತು. ಹೀಗಾಗಿ ಇಲ್ಲಿ ನಾನು ಇದನ್ನು ಸ್ವಲ್ಪ ನನಗೆ ಟ್ರೈನು ತುಮಕೂರಿಗೆ ಟ್ರೈನ್ ಇರೋ ಕಾರಣಕ್ಕೋಸ್ಕರವಾಗಿ ಆ ಟೈಮನ್ನು ಸ್ಪೆಂಡ್ ಮಾಡಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನನಗೆ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಒಂದು ಏನು ಅಣೆಕಟ್ಟೆಯನ್ನು ಕೂಡ ತುಂಬ ಚೆನ್ನಾಗಿ ಡೆವಲಪ್ ಮಾಡಿ